ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸೂರ್ಯ. ನೀವು ನೋಡ್ತಾ ಇದ್ದೀರಾ ಚಾರ್ಮಾಡಿ ಘಾಟ್. ಚಾರ್ಮಾಡಿ ಘಾಟ್ ನನಗೇನು ಅನಿಸ್ತಲ್ಲ, ನಾನು ಈಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಅವಾಗ ಓಡಾಡ್ತಾ ಇರ್ತೀನಿ. ಕರ್ನಾಟಕದಲ್ಲಿ ಇದ್ಕೊಂಡು ತುಂಬ ಜನ ಚಾರ್ಮಾಡಿ ಘಾಟಲ್ಲಿ ಓಡಾಡಿರೋಲ್ಲ. ಅಂಥವರು ಸಲ ವಿಸಿಟ್ ಮಾಡಿ. ಬೆಳಗ್ಗೆ ತಿಂಡಿ ತಿನ್ಕೊಂಡು ಸೀದಾ ನಾನು ಹೊರಟಿದ್ದೆ. ಸೀತಾಳಯ್ಯನಗಿರಿ, ಮುಳ್ಳಯ್ಯನಗಿರಿ, ಹೊನ್ನಮ್ಮನಹಳ್ಳ ಆ್ಯಂಡ್ ದತ್ತಪೀಠ ಮತ್ತು ಜರಿ ಫಾಲ್ಸು, ಮಾಣಿಕ್ಯದಾರ ಆ್ಯಂಡ್ ಫೈನಲಿ ಸಿರಿ ಕೆಫೆಗೆ ಹೋಗ್ಬಿಟ್ಟು ಇವತ್ತಿನ ಟ್ರಿಪ್ನ ಎಂಡ್ ಮಾಡಿದೆ. ಮುಳ್ಳಯ್ಯನಗಿರಿ, ಜರಿ ಫಾಲ್ಸು ಮತ್ತು ಸೀತಾಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಇಲ್ಲೆಲ್ಲ ಹೋಗಬೇಕು ಅಂದರೆ ಇದು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿರಬೇಕು. ಒಂದು ದಿನಕ್ಕೆ ಇಷ್ಟು ವೆಹಿಕಲ್ಸ್ ಅಂತ ಲಿಮಿಟ್ ಇರುತ್ತೆ. ನೀವು ಬರಬೇಕು ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ. ಅಲ್ಲಿ QR ಕೋಡ್ ಕಾಣಿಸ್ತಿಲ್ಲ, QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಬುಕ್ ಮಾಡ್ಕೋಬೋದು. ಚಿಕ್ಕಮಗಳೂರಲ್ಲಿ ನಿಮಗೆ ನಿಮ್ಮದೇ ಓನ್ ವೆಹಿಕಲ್ ಹೋದರೆ ಓಕೆ, ಬಟ್ ಅಲ್ಲಿ ಬೇರೆ ನೀವು ಓಡಾಡಬೇಕು ಅಂದರೆ ವೆಹಿಕಲ್ ಬೇಕು ಅಂದರೆ ಆರಾಮಾಗೆ 4 ಸೀಟ್ರು 7 ಸೀಟ್ರು ಗಾಡಿ ಸಿಗುತ್ತೆ. ನೀವು ಬುಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಈಗ ನೀವು ನೋಡ್ತಾ ಇರೋದು ಸೀತಾಳಯ್ಯನಗಿರಿ. ಫಸ್ಟ್ ಬಂದಿದ್ದು ಇಲ್ಲಿಗೆ. ನಾವು ಹೋಗಿದ್ದು ಒಂದು 9:10 ಗಂಟೆಗೆ ಹೋಗಿದ್ದು, ಬಟ್ ಆದರೂ ವೆದರ್ ತುಂಬ ಚೆನ್ನಾಗಿತ್ತು. ಪ್ರಕೃತಿ ಸೌಂದರ್ಯ ಅಂತೂ ನೀವು ಕೇಳೋದೇ ಬೇಡ. ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ ಅಲ್ವಾ? ಬರೀ ಇಂಥದೆಯಾ? ಫಾಗ್ ಹೋಗ್ತಾ ಇದೆ. ನೇಚರ್ ನೋಡ್ಕೊಂಡು ಹಂಗೆ ನನ್ನ ಫೇವ್ರೇಟ್ ಸಾಂಗ್ ಕೇಳ್ತಾ ಇದ್ದೆ. ಪ್ಲೇ ಮಾಡ್ತೀನಿ ನೋಡಿ. ಮಳೆಗೆ ಒಂದು ಸ್ಫೂರ್ತಿ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ, ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಮನಸ್ಸಿಗೆ ತುಂಬ ಬೇಜಾರಾಗೋ ವಿಷಯನ ಪದೇ ಪದೇ ನೆನೆಸ್ಕೋಬಾರ್ದು. ಜಸ್ಟ್ ಮೂವ್ ಆನ್ ಆಗಬೇಕು. ದಿಸ್ ಈಸ್ ಜಿಪ್ ಲೈನ್. ಜರಿ ಫಾಲ್ಸ್ಗೆ ಹೋಗ್ತಾ ದಾರಿಲಿ ನಿಮಗೆ 2 ಜಿಪ್ ಲೈನ್ ಹೋಗೋದು ಕಾಣುತ್ತೆ. ನೀವು ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೋಗ್ಬೋದು. ನೆಕ್ಸ್ಟ್ ಹೋಗಿದ್ದಂತೂ ನಮ್ಮ ಟ್ರಿಪ್ ಕ್ರೇಜಿ, ನೀವೇ ನೋಡಿ. ಹಿಂದೆ ಯಾರೋ ಅದು, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್. ನಮ್ಮ ನಡೆ ಜರಿ ಫಾಲ್ಸ್ ಕಡೆ ಅಂತ ಸೀದಾ ಜರಿ ಫಾಲ್ಸ್ ಕಡೆ ಹೊರಟು. ಆ್ಯಕ್ಚುಲಿ ಜರಿ ಫಾಲ್ಸ್ಗೆ ನಮ್ಮ ಓನ್ ವೆಹಿಕಲ್ ಬಿಡಲ್ಲ. 4x4 ಇದು ಜೀಪಲ್ಲೇ ಹೋಗಬೇಕು. ಆಫ್ ರೋಡ್ ಮಾತ್ರ ಸೈಕಾಗಿದೆ. ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ಒಂದು ಜೀಪ್ಗೆ 800 ರೂಪಾಯಿ ಇರುತ್ತೆ. ಪರ್ ಜೀಪ್ 800. ದಿಸ್ ಈಸ್ ಜರಿ ಫಾಲ್ಸ್. ಇದು ನಮ್ಮಲ್ಲ. ನೆಕ್ಸ್ಟು ನಾವು ಹೋಗಿದ್ದು ದತ್ತಪೀಠಗೆ. ದತ್ತಪೀಠ ತುಂಬ ಚೆನ್ನಾಗಿದೆ, ಬಟ್ ಒಳಗಡೆ ನಾವು ಹೋಗೋಕ್ಕೆ ಫೋನ್ ಅಲೋವಿರಲ್ಲ. ಫೋನ್ ಹೊರಗಡೆ ಬಿಟ್ಟು ಹೋಗ್ಬೇಕು. ನಮ್ಮ ಟ್ರಿಪ್ಪಲ್ಲಿ ಲಾಸ್ಟ್ಗೆ ನಾವು ಸಿರಿ ಕೆಫೆಗೆ ಹೋದ್ವಿ. ಸಿರಿ ಕೆಫೆಗೆ ಹೋಗಿ ಆಮೇಲೆ ನಮ್ಮ ಟ್ರಿಪ್ ಎಂಡ್ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಅಷ್ಟೇ.